ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೇಲೇ ಬಳಸೋ ಅಂಥ ಬೇಳೆನ ಬಳಸ್ಕೊಂಡು ರಾಗಿ ಮಾಲ್ಟ್ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಗಂಜಿ ಪುಡಿ ಅಂತ ಕರಿತೀವಿ. ಇದನ್ನು ಮಾಡೋಕ್ಕೆ ಬೇಕಾದ ಬೇಳೆಗಳು ಯಾವ್ಯಾವು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನು ರಾಗಿನ 2 kg ಕ್ಲೀನ್ ಮಾಡಿರೋ ರಾಗಿನ ತೊಳ್ಬಿಟ್ಟು ತೊಗೊಂಡಿದ್ದೀನಿ. 2 kg ಒಣಗಿಸ್ಬಿಟ್ಟು ತಗೊಂಡಿರೋದು 2 kg ರಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟು ಕುಸುಲಕ್ಕಿ 1/4 kg ತೊಗೊಂಡಿದ್ದೀನಿ. ಕೆಂಪಕ್ಕಿ 1/4 kg ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ಥರ ಅಕ್ಕಿ ತೊಗೊಂಡಿರೋದು. ಬಾದಾಮಿ ಅರ್ಧ kg ತೊಗೊಂಡಿದ್ದೀನಿ. ಉದ್ದಿನಬೇಳೆ, ಅಲಸಂದೆ ಕಾಳು 1/4 kg, ಹುಳ್ಳಿಕಾಳು 1/4 kg, ಅವರೆಕಾಳು 1/4 kg, ಸೋಯಾಬೀನ್ಸು 1/4 kg, ಜೀರಿಗೆ 100 ಗ್ರಾಮ್, ಮೆಣಸು 50 ಗ್ರಾಮ್, ತೊಗರಿಬೇಳೆ, ಕಡಲೆಕಾಳು, ಬಿಳಿ ಜೋಳ. ಇಲ್ಲಿ ಬಿಳಿ ಜೋಳನ ನಾನು 1 kg ತೊಗೊಂಡಿನಿ. ಅಲಸಂದೆ ಕಾಳು 2 ಥರ ತೊಗೊಂಡಿರೋದು. ಕಡಲೆ ಬೀಜ, ಕಡಲೆಬೇಳೆ ಸೇಮ್ 1/4 kg ಎಲ್ಲ 1/4 kg ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಬಾಣಲಿಗೆ ನಾನು ರಾಗಿನ ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗೆ ಮಾಡ್ಕೊಳೋಕ್ಕೆ ಈಗ ಹಾಕ್ಕೊತಿದ್ದೀನಿ. ಈಗ ರಾಗಿ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಬೆಚ್ಚಗೆ ಮಾಡ್ಕೊಂಡು ಈಗ ನಾನು ಅಗಲನೇ ಪಾತ್ರೆ ತೊಗೊಂಡಿನಿ. ಈಗ ಅದಕ್ಕೆ ಹಾಕ್ಕೊತಿದ್ದೀನಿ. ಈಗ ಮಿಕ್ಕಿರೋ ರಾಗಿನ ಹಾಕ್ಕೊಂಡು ಅದನ್ನು ಬೆಚ್ಚಗೆ ಮಾಡ್ಕೊತಿದ್ದೀನಿ. ಅದು ಬೆಚ್ಚಗೆ ಮಾಡ್ಕೊಂಡಾಮೇಲೆ ಈಗ ಅದನ್ನು ಪಾತ್ರೆಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ನಾನು ಬಿಳಿ ಜೋಳನ 1 kg ತೊಗೊಂಡಿದ್ದೆ. ಸ್ಲಿಮ್ ಉರಿಲಿ ಇಟ್ಕೊಂಡು ಬಿಸಿ ಹುರ್ಕೋಬೇಕು. ಈಗ ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರ್ಕೊತಿದ್ದೀನಿ ನಾನು. ಬಿಳಿ ಜೋಳ ಹುರ್ಕೊಂಡಾಮೇಲೆ ಈಗ ಅದನ್ನು ಪಾತ್ರೆಗೆ ಹಾಕ್ಕೊತಿದ್ದೀನಿ. ಬಿಳಿ ಜೋಳ ಹುರ್ಕೊಂಡಾಮೇಲೆ ಈಗ ಕುಸುಲಕ್ಕಿನ 1/4 kg ಅಷ್ಟು ತಗೊಂಡಿದ್ನಲ್ಲ ಅದನ್ನು ಕೆಂಪುಗೆ ಹುರ್ಕೊತಿದ್ದೀನಿ. ಕೆಂಪುಗೆ ಹುರ್ಕೊಂಡಾಮೇಲೆ ಅದನ್ನು ಪಾತ್ರೆಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಕೆಂಪಕ್ಕಿ ಅದನ್ನು ಕೆಂಪುಗೆ ಹುರ್ಕೋಬೇಕು. ಎಲ್ಲವೂ ಕೆಂಪುಗೆ ಸ್ಲಿಮ್ಮಲ್ಲೇ ಕೊಟ್ಕೊಂಡು ಹುರ್ಕೋಬೇಕು. ಈಗ ನೆಕ್ಸ್ಟು ಹುಳ್ಳಿಕಾಳು ಅದನ್ನು ಕೆಂಪುಗೆ ಹುರ್ಕೋಬೇಕು. ಈಗ ಕೆಂಪುಗೆ ಹುರ್ಕೊತಿದ್ದೀನಿ. ಕೆಂಪುಗೆ ಹುರ್ಕೊಂಡಾಮೇಲೆ ಈಗ ನಾನು 2 ಬಾಣಲಿ ತೊಗೊಂಡಿದ್ದೀನಿ. ಇನ್ನೊಂದು ಬಾಣಲಿಗೆ ಅವರೆಕಾಳು ಹಾಕ್ಕೊತಿದ್ದೀನಿ. ಅವರೆಕಾಳನ್ನ ನಾನು ಈಗ ಕೆಂಪಗೆ ಹುರ್ಕೊತಿದ್ದೀನಿ. ಸ್ಲೋ ಉರಿ ಕೊಡ್ಕೊಂಡೇ ಹುರ್ಕೋಬೇಕು ನಾವು. ಈಗ ಹುಳಿಕಾಳು ಕೆಂಪಗಾಗಿರೋದ ಈಗ ಪಾತ್ರೆಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಈಗ ತೊಗರಿಬೇಳೆ ತೊಗೊಂಡಿದ್ದೀನಿ. ನಾನು ಇದು ತೊಗರಿಬೇಳೆ ಮನೆಯೇ ಬೆಳೆದಿರೋದು, ಒಡ್ಕೊಂಡಿರೋದು ತೊಗರಿಬೇಳೆ. ಅದನ್ನ ಹಾಕ್ಕೊಂಡು ಈಗ ಹುರ್ಕೊತಿದ್ದೀನಿ. ಈ ಕಡೆ ಬಾಣಲಿಲಿ ಅವರೆಕಾಳು ಕೆಂಪಗೆ ಹುರ್ಕೊಂಡು ಹಾಕ್ಕೊತಿದ್ದೀನಿ. ಈಗ ನೆಕ್ಸ್ಟು ಕಡಲೆಕಾಳು ಹಾಕ್ಕೊತಿದ್ದೀನಿ. ಕಡಲೆಕಾಳು ಹಾಕ್ಕೊಂಡಾಮೇಲೆ ಈಗ ತೊಗರಿಬೇಳೆ ಕೆಂಪಗೆ ಹುರ್ಕೊಂಡಿದ್ನಲ್ಲ ಅದನ್ನು ಪಾತ್ರೆಗೆ ಹಾಕ್ಕೊತಿದ್ದೀನಿ. ನಾನಿಲ್ಲಿ 2 ಬಾಣಲಿ ಇಟ್ಕೊಂಡು ಮಾಡ್ತಿರೋದು. ಇಬ್ಬರು ಇದ್ದರೆ ಇನ್ನೂ ಬೇಗ ಆಯ್ತದೆ. ಒಬ್ಬರು ಹಾಕ್ತಾ ಒಬ್ಬರು ಹುರ್ಕೋಬೋದು. ಈಗ ಒಬ್ಬಳೇ ಇರೋದ್ರಿಂದ ನಾನು 2 ಬಾಣಲಿ ಇಟ್ಕೊಂಡು ಹುರ್ಕೊತಿದ್ದೀನಿ. ಈ ಕಡೆ ವೀಡಿಯೋನೂ ಮಾಡಬೇಕು, ಈ ಕಡೆ ಇದು ಮಾಡಬೇಕಾಗುತ್ತೆ. ಅದಕ್ಕೆ ಈಗ ಅಲಸಂದೆ ಕಾಳು ಹುರ್ಕೊಂಡು ಹಾಕೊಂಡೆ. ಈಗ ನೆಕ್ಸ್ಟು ಕಡಲೆಕಾಳನ್ನ ಕೆಂಪುಗೆ ಹುರ್ಕೊಂಡು ಹಾಕೊಂಡೆ. ಈಗ ಕಡಲೆ ಬೀಜ ಹಾಕ್ಕೊತಿದ್ದೀನಿ. ಈ ಕಡೆ ಬಾಣಲಿಗೆ ಕಡಲೆ ಬೇಳೆ ಹಾಕ್ಕೊತಿದ್ದೀನಿ. ಈಗ ಕೆಂಪುಗೆ ಹುರ್ಕೋಬೇಕು. 2 ಕೆಂಪುಗೆ ಹುರ್ಕೊತಿದ್ದೀನಿ. ಈ ಸುಮ್ಮನೆ ಅಂಗಡೀಲಿ ದುಡ್ಡು ಕೊಟ್ಟು ತೊಗೊಳೋಕ್ಕಿಂತ ಪೌಡ್ರನ್ನ ಮನೇಲೇ ಈ ಥರ ಬೇಳೆ ಬಳಸ್ಕೊಂಡು ಮಾಡ್ಕೊಂಡು ಕೊಟ್ಟರೆ ಒಳ್ಳೆಯದು ದೇಹಕ್ಕೆ. ಡೈಲಿ ಎದ್ದು ಬೆಳಗ್ಗೆ ಕುಡಿಬೋದು. ಈ ಗಂಜಿ ಪುಡಿನ ಮಾಡ್ಕೊಂಡು ಕುಡಿಬೋದು. ಗಂಜಿನ ಹಾಲಾರ ಹಾಕೋಬೋದು, ಮಜ್ಜಿಗೆನಾರ ಹಾಕ್ಕೊಂಡು ಕುಡಿಬೋದು. ಈಗ ಸೋಯಾಬೀನ್ಸ್ನ ಹಾಕ್ಕೊತಿದ್ದೀನಿ. ಸೋಯಾಬೀನ್ಸ್ ಹಾಕ್ಕೊಂಡು ಅದನ್ನು ಕೆಂಪುಗೆ ಹುರ್ಕೋಬೇಕು. ನಾನಿಲ್ಲಿ ವೀಡಿಯೋನ ನಿಮಗೆ ಉರಿಯೋದು ಫಾಸ್ಟ್ ಮಾಡಿ ತೋರಿಸಿರೋದು. ನಾನು ಸುಮ್ಮನೆ ಈ ಥರ ಹುರಿದು ಹಾಕ್ತಿಲ್ಲ. ಎಷ್ಟು ನಾವು ಕೆಂಪುಗೆ ಹುರ್ಕೊತೀವೋ ಅಷ್ಟೇ ಗಂಜಿ ಪುಡಿ ಚೆನ್ನಾಗಿ ಬರ್ತದೆ. ಈಗ ಸೋಯಾಬೀನ್ಸ್ ಹಾಕೊಂಡ್ಮೇಲೆ ಈಗ ನಾನು 2 ಥರ ಅಲಸಂದೆ ಕಾಳು ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಬಿಳಿ ಥರ ಒಂದು, ಈಗ ನಾಟಿದು ಅಲಸಂದೆ ಕಾಳನ್ನ ಹುರ್ಕೊತಿದ್ದೀನಿ. ಅಲಸಂದೆ ಕಾಳು ಹುರ್ಕೊಂಡ್ಮೇಲೆ ಅದನ್ನು ಪಾತ್ರೆಗೆ ಹಾಕ್ಕೊತಿದ್ದೀನಿ. ಈಗ ಉದ್ದಿನಬೇಳೆ ಹಾಕ್ಕೊತಿದ್ದೀವಿ. ಉದ್ದಿನಬೇಳೆನ ಅದನ್ನು ಕೆಂಪಗೆ ಹುರ್ಕೋಬೇಕು. ಇದಕ್ಕೆ ಸಿರಿಧಾನ್ಯನೂ ಹಾಕೋಬೋದು. ನಾನಿಲ್ಲಿ ಹಾಕಿಲ್ಲ ಸಿರಿಧಾನ್ಯನ. ಹೆಸ್ರು ಕಾಳು ಇದರಲ್ಲಿ ತೋರಿಸಿರಲಿಲ್ಲ. ಇದು ಇವಾಗ ಹಾಕ್ಕೊಂಡು ವಿಡಿಯೋ ಸ್ಕಿಪ್ ಆಗಿದ್ದರಿಂದ ಈಗ ಹಾಕ್ಕೊಂಡು ಹುರ್ಕೊತಿದ್ದೀವಿ ಲಾಸ್ಟಿಗೆ. ನೆಕ್ಸ್ಟ್ ಹೆಸ್ರು ಕಾಳು ಹುರ್ಕೊಂಡಾಮೇಲೆ ಈಗ ಬಾದಾಮಿ ನಾನು ಅರ್ಧ kg ಅಷ್ಟು ತೊಗೊಂಡಿದ್ನಲ್ಲ, ಈಗ ಬಾದಾಮಿ ಹಾಕ್ಕೊಂಡು ನೀಟಾಗಿ ಕೆಂಪಗೆ ಹುರ್ಕೋಬೇಕು. ಈಗ ಕೆಂಪಗೆ ಹುರ್ಕೊತಿದ್ದೀನಿ. ಸ್ಲೋ ಉರಿಲೇ ಕೆಂಪಗೆ ಹುರ್ಕೋಬೇಕು. ಎಲ್ಲ ಐಟಮ್ಸನ್ನು
ಸ್ಲೋ ಊರಿಲಿ ಕೊಡ್ಕೊಂಡೆ ಹುರ್ಕೋಬೇಕು. ಈಗ ಬಾದಾಮಿ ಹುರ್ಕೊಂಡು ಆಮೇಲೆ ಈಗ ಪಾತ್ರೆಗೆ ಹಾಕ್ಕೊತಿದ್ದೀನಿ. ಅಗಲೇನ ಪಾತ್ರೆಗೆ ಹಾಕೋಬೇಕಂದ್ರೆ ಅದು ಬಿಸಿ ಇರುತ್ತಲ್ಲ, ಆರೋಕ್ಕೋಸ್ಕರ ಅಗಲೇನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆನ ಸ್ವಲ್ಪ ಸ್ಲಿಮ್ಮಲ್ಲಿ ಹುರ್ಕೊತಿದ್ದೀನಿ. ಜೀರಿಗೆ ಹುರ್ಕೊಂಡಾಮೇಲೆ ಅದನ್ನು ಈಗ ಪಾತ್ರೆಗೆ ಹಾಕ್ತಿದ್ದೀನಿ. ನಿಮಗೆ ಹೇಳ್ದಂಗೆ ಇದು ನಾನು ಫಾಸ್ಟ್ ವೀಡಿಯೋ ಮಾಡಿರೋದು, ಹುರಿದಿರೋದೆಲ್ಲ ತೋರಿಸ್ತಿರೋದು, ಲೆಂತಿ ವೀಡಿಯೋ ಆಗುತ್ತೆ ಅಂತ. ಈಗ ಮೆಣಸು ಹಾಕ್ಕೊತಿದ್ದೀನಿ. ಮೆಣಸು ಹಾಕ್ಕೊಂಡು ಈಗ ಹುರ್ಕೊತಿದ್ದೀನಿ. ಈಗ ಹುರ್ಕೊಂಡಾಮೇಲೆ ಅದನ್ನು ಸಹ ಹಾಕ್ತಿದ್ದೀನಿ. ಅದು ಹಾಕ್ಕೊಂಡಾಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡೋಕ್ಕೆ ಈಗ ಮುಂಚೆಲೇ 6 ಏಲಕ್ಕಿ ಹಾಕ್ಕೊಂಡಿನಿ ಫ್ಲೇವರಿಗೋಸ್ಕರ. ಈಗ ನೀಟಾಗಿ ಮಿಕ್ಸ್ ಮಾಡ್ತವ್ರೆ ನಮ್ಮ ಅಜ್ಜಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಮೇಲೆ ಇದನ್ನು ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟಾಮೇಲೆ ನಾನು ಕರಿಬೇವನ್ನ ಒಣಾಕಿದ್ದೆ. ಲಾಸ್ಟಿಗೆ ಮಿಲ್ಲಿಗೆ ಹೋಗ್ತೀವಲ್ಲ ಆವಾಗ ಹಾಕೋಬೇಕು. ನೋಡಿ ಈ ಥರ ಬಂದಿದೆ ಆರೋದ್ಮೇಲೆ. ಈಗ ನಾವು ಮಿಲ್ಲಿಗೆ ಹೋಗ್ಬೇಕಲ್ಲ, ಈಗ ಬಾಕ್ಸಿಗೆ ಹಾಕ್ಕೊಂಡಿದ್ದೀವಿ. ಈ ಕರಿಬೇವು ಸೊಪ್ಪು ಲಾಸ್ಟಿಗೆ ಹಾಕ್ಕೊತಿದ್ದೀವಿ. ನೋಡಿ ಕರಿಬೇವು ಸೊಪ್ಪು ಹಾಕೊಂಡ್ಮೇಲೆ ಮಿಲ್ಲಿಗೆ ಹಾಕ್ಸ್ಕೊಂಡ್ಮೇಲೆ ಯಾವ ಥರ ಬಂದಿದೆ ಪೌಡ್ರು. ಇದನ್ನು ಸೇಮ್ ರಾಗಿ ಹಿಟ್ಟು ಹಾಕ್ಸ್ತೀವಲ್ಲ ಆ ಥರ ಹಾಕ್ಸ್ಬೇಕು ಪೌಡ್ರನ್ನ. ಈ ಥರ ಬಂದಿದೆ ನೋಡಿ ಗಂಜಿ ಪೌಡ್ರ್. ಸುಮ್ಮನೆ ಈಗ ಜೀನಿ ಪೌಡ್ರ್ ಅದು ಅಂತ ದುಡ್ಡು ಕೊಟ್ಟು ತಗೊಳಕ್ಕಿಂತ ಈ ಥರ ಯೂಸ್ ಮಾಡೋ ಬೇಳೆ ಬಳಸ್ಕೊಂಡು ರಾಗಿ ಮಾಲ್ಟ್ ಪೌಡ್ರ್ ಮಾಡಿದ್ವಿ ಗಂಜಿ ಪುಡಿನ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ವಿಡಿಯೋ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.